ಶಾಲೆಗಳ ಮಧ್ಯಾಹ್ನದ ಬಿಸಿಯೂಟ ತಯಾರಿಕೆಯಲ್ಲಿ ಅಡುಗೆ ಸಿಬ್ಬಂದಿ ಸ್ವಚ್ಛತೆ ಮತ್ತು ಗುಣಮಟ್ಟಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕು ಅಂತ ಹೇಳಿ ಶಾಸಕ ಟಿ ರಘುಮೂರ್ತಿ ಹೇಳಿದ್ದಾರೆ. ಚಳ್ಳಕೆರೆ ನಗರದ ಸ್ವಾಮಿ ವಿವೇಕಾನಂದ ಪ್ರೌಢಶಾಲೆ ಸಭಾಂಗಣದಲ್ಲಿ ಶಿಕ್ಷಣ ಇಲಾಖೆ ವತಿಯಿಂದ ಆಯೋಜನೆ ಮಾಡಲಾಗಿದ್ದ ಮಹಿಳಾ ದಿನಾಚರಣೆ ಅಂಗವಾಗಿ ಬಿಸಿಯೂಟ ತಯಾರಿಕಾ ಸಿಬ್ಬಂದಿಗಳಿಗೆ ತರಬೇತಿ ಹಾಗೂ ನಿವೃತ್ತಿ ಸಿಬ್ಬಂದಿಗಳ ಬೀಳ್ಕೊಡುಗೆ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದಂತಹ ಅವರು, ಮಕ್ಕಳಿಗೆ ಪೌಷ್ಟಿಕಾಂಶದ ಆಹಾರ ಒದಗಿಸುವಂತಹ ಉದ್ದೇಶದಿಂದ ಬಿಸಿಯೂಟ ಯೋಜನೆ ಜಾರಿಯಲ್ಲಿದ್ದು, ಆಹಾರ ಪದಾರ್ಥಗಳು ಮತ್ತು ತರಕಾರಿಗಳ ಸ್ವಚ್ಛತೆ ಹಾಗೂ ಗುಣಮಟ್ಟವನ್ನು ಪರಿಶೀಲಿಸಿದ ಬಳಿಕವೇ ಇದನ್ನ ಬಳಸಬೇಕು ಅಂತ ಹೇಳಿದ್ರು. ಇನ್ನು ಸಮಾರಂಭದಲ್ಲಿ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಗದ್ದಿಗೆ ತಿಪ್ಪೇಸ್ವಾಮಿ, ಬಿಇಒ ಸುರೇಶ್, ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕರಾದ ಮಂಜುನಾಥ ಸ್ವಾಮಿ ಸೇರಿದಂತೆ ಹಲವರು ಉಪಸ್ಥಿತರಾಗಿದ್ದರು. ಪ್ರಾರಂಭ ಆಗಿ ಇವತ್ತು 4,700, 4,600, ಇದರಲ್ಲಿ 4,600, 4,700ರಲ್ಲಿ ನಿಮಗೆ ಮೊಟ್ಟ ಮೊದಲೇ 13ರಿಂದ 18ವರೆಗೆ ಇದ್ದಂಥ ಸಂದರ್ಭದಲ್ಲಿ 1,000 ರೂಪಾಯಿ ಜಾಸ್ತಿ ಆಯ್ತಲ್ವಾ. ಆಮೇಲೆ ಈಗ ಮೊನ್ನೆ 23ರಲ್ಲಿ 1,000, 2,000, 25ರಲ್ಲಿ 1,000, ಒಟ್ಟು 3,000. ಈ 4,600ರಲ್ಲಿ 3,000 ಜಾಸ್ತಿ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ. ಈ 4,600ರಲ್ಲಿ 4,700 ಏನಿದೆ, ಕೇಂದ್ರ ಸರ್ಕಾರದ ಪಾಲು 600 ರೂಪಾಯಿ. 600 ರೂಪಾಯಿನ ಅವ್ರು ಅಷ್ಟಕ್ಕೆ ನಿಲ್ಲಿಸ್ಕೊಂಡ್ಬಿಟ್ಟಿದ್ದಾರೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದು ರಾಜಕಾರಣ ಅಲ್ಲ, ಅದನ್ನು ಮಾಹಿತಿ ಇರಬೇಕಲ್ಲ ತಮಗೆಲ್ರಿಗೂ. ಈಗ ನಾವೇನು ರಾಜ್ಯ ಸರ್ಕಾರ ವಿಧಿ ಇಲ್ಲ, ನಾವು ಮಾಡಬೇಕು, ಅದ್ರ ಜೊತೆಗೆ ಕೇಂದ್ರ ಸರ್ಕಾರನೂ ಕೂಡ ಮಾಡಬೇಕಾಗಿತ್ತು. ಆ ರೀತಿಯಾಗಿ ಏನು ರಾಜ್ಯ ಸರ್ಕಾರ ಮಾಡಿದೆ ಅದನ್ನೇ ಕೇಂದ್ರ ಸರ್ಕಾರ ಮಾಡಿದರೆ ನಿಮಗೆ 8,000 ರೂಪಾಯಿ ಆಗಬೇಕಾಗಿತ್ತು, 8,600 ಆಗಬೇಕಿತ್ತು, ಅಟ್ಲೀಸ್ಟ್ 8,000 ಆದರೂ ಆಗಬೇಕಾಗಿತ್ತು. ಹಾಗಾಗಿ ನಾವು ಅದು ಮಾಡಿಲ್ಲ, ಕೇಂದ್ರ ಸರ್ಕಾರ ಮಾಡಿಲ್ಲ ಅಂತ ಕೈ ಚೆಲ್ಲದೆ ರಾಜ್ಯ ಸರ್ಕಾರದ ಜವಾಬ್ದಾರಿಯನ್ನು ಮಾಡ್ತಾ ಇದನ್ನು ನಿಮಗೆ ಹೆಚ್ಚಿದೆ. ಇದು ಭಾಳಷ್ಟು ದೊಡ್ಡದು ಕೂಡ ಅಲ್ಲ, ನಿಮಗೆ ನಾವೆಲ್ಲ ಮಾಡಿಬಿಟ್ಟಿದ್ದೀವಿ ಅಂತಲ್ಲ, ಖಂಡಿತವಾಗ್ಲೂ ನೀವು ನಿರೀಕ್ಷೆ ಮಾಡೋಂಥದ್ದು, ಇಂಥ ಹೋರಾಟಗಾರರು ಒತ್ತಾಯ ಮಾಡೋಂಥದ್ದು ಖಂಡಿತವಾಗ್ಲೂ ಅದು ನ್ಯಾಯ ಇದೆ, ಮಾಡಬೇಕು. ಹಾಗಾಗಿ ಈಗ ಮುಂದಿನ ದಿನಗಳಲ್ಲಿ ಈ ಸಾರಿನೂ ಕೂಡ ಅವರು ಬಡ್ಜೆಟ್ ಮಾಡಿದಂಥ ಸಂದರ್ಭದಲ್ಲಿ ಅವ್ರಿಗೆ ಒತ್ತಾಯ ಮಾಡಿದ್ದಾರೆ. ನಿಮಗೆಲ್ಲ ಗೊತ್ತೇ ಇರ್ತದೆ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.